ನಾನು ರಾಜಕೀಯವಾಗಿ ಬೆಳೆಯಲು ಇಂಡಿ ತಾಲೂಕಿನ ಜನರ ಕೊಡುಗೆ ಅಪಾರವಾದುದೆಂದು ವಿಜಯಪುರ ಲೋಕಸಭಾ ಸದಸ್ಯ ರಮೇಶ್ ಜಿಗಜಿಣಗಿ ಅವರು ಹೇಳಿದರು. ಬುಧವಾರ ಇಂಡಿ ನಗರದ ಶಾಂತೇಶ್ವರ ಮಂಗಲ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಾನು ಸಾಮಾನ್ಯ ದಲಿತ ಕುಟುಂಬದಲ್ಲಿ ಹುಟ್ಟಿದಂತ ಮನುಷ್ಯ. ನನ್ನನ್ನು ಈ ತಾಲೂಕಿನ ಜನರು ಮೊದಲು ಟಿಡಿಪಿ ಸದಸ್ಯನಾಗಿ ಮಾಡಿ ನಂತರ ಅಂದಿನ ಮೀಸಲು ಮತಕ್ಷೇತ್ರದಿಂದ 3 ಬಾರಿ ಶಾಸಕನನ್ನಾಗಿ ಮಾಡಿದ್ದು ಇಂಡಿ ತಾಲೂಕಿನ ಮತದಾರರು ಹಾಗೂ ನನ್ನ ರಾಜಕೀಯ ಗುರುಗಳಾದ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ನನ್ನ ಪ್ರಾಮಾಣಿಕತೆಯನ್ನು ಗುರುತಿಸಿ ನನಗೆ ಅಂದು ಗೃಹ ಮಂತ್ರಿ ಆದೆ. ನಂತರ ಕಂದಾಯ ಸಮಾಜ ಕಲ್ಯಾಣ ಅಬಕಾರಿ ಸಚಿವನಾಗಿದ್ದು ಮರೆಯಲಾರೆ. ನಂತರ ವಿಜಯಪುರ ಜಿಲ್ಲೆನ ಬಿಟ್ಟು ಚಿಕ್ಕೋಡಿಗೆ ಹೋಗಿ ಅಲ್ಲಿ ಕೂಡ 3 ಬಾರಿ ಸಂಸದನಾದೆ. ತವರು ಜಿಲ್ಲೆಗೆ ವಾಪಸ್ ಬಂದು ವಿಜಯಪುರ ಮೀಸಲು ಮತಕ್ಷೇತ್ರದಿಂದ 4 ಬಾರಿ ಸಂಸದನಾದೆ. 1 ಬಾರಿ ಕೇಂದ್ರ ಮಂತ್ರಿ ಆದೆ ಹಾಗೂ 4 ಬಾರಿ ಚುನಾವಣೆಯಲ್ಲಿ ಇಂಡಿ ಮತಕ್ಷೇತ್ರ ಭಾರಿ ಲೀಡ್ ಮಾಡ್ತಾ ಬಂದಿದೆ. ಈ ಬಾರಿ ಕೂಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 27,000 ಮತಗಳ ಲೀಡ್ ಇಂದ ಇಂಡಿ ಕ್ಷೇತ್ರದಿಂದ ಬಂದಿದೆ. ನಾನು ಇಂಡಿ ತಾಲೂಕಿನ ಜನರ ಋಣ ಎಂದು ಮರೆಯಲಾರೆ ಅಂತ ತಿಳಿಸಿದರು. ಸಚಿನ್ ಇಂಡಿ, NK ನ್ಯೂಸ್ ಬ್ಯೂರೋ, ವಿಜಯಪುರ.